ಏನಾದರೂ ಮಾಡು ಅಂಜಲಿ, ನಿನಗೆ ಎಷ್ಟು ಬೇಕಾದರೂ ನೂಡಲ್ಸ್ ಕೊಡ್ತೀನಿ. ಏನು ಮಾಡೋದು? ಏಯ್ ಅಂಜಲಿ, ಇದನ್ನ ತೊಗೊಂಡೆ ಕೊಡಿದೆ. ಲಡ್ಡು ಅಣ್ಣ, ಇದೇನಿದು? ಇದು ಲ್ಯಾಪ್ಟಾಪ್ ಬ್ರೋಚರು. ಅದನ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ಇದರಲ್ಲಿ ಕೊಟ್ಟಿರ್ತಾರೆ. ಬರ್ತಿರೋದು ಗೊತ್ತಾಗ್ತಿಲ್ವಲ್ಲ. ಇದರಲ್ಲಿ ಇಂಗ್ಲೀಷು, ಚೈನೀಸು ಎಲ್ಲ ಭಾಷೆ ಪ್ರಿಂಟ್ ಮಾಡಿರ್ತಾರೆ. ನಿನಗೆ ಇಂಗ್ಲೀಷೇ ಓದಕ್ಕೆ ಬರಲ್ಲ, ಇನ್ನು ಚೈನೀಸ್ ಏನು ಓದಕ್ಕೆ ಬರುತ್ತೆ? ನಿನ್ನ ತಲೆ. ಜಿಲೇಬಿ ಪಂಚಾಂಗ ತಗೊಂಬಂದ್ರೆ ಎಲ್ಲಿ ಹೋದ್ಲು? ಬರೀತಾ ಕೂತ್ಕೊಂಡ್ಬಿಟ್ಲ ಏನು? ಏ ಜಿಲೇಬಿ 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 ಬಂದೆ ಅಣ್ಣ, ಬಂದೆ. ಎಷ್ಟಾಯ್ತು ತರದ್ ಪಂಚಾಂಗ? ನಾನೇನ್ ಮಾಡ್ಲಿ, ಅಲ್ಲಿ ಎಷ್ಟೋ ಪುಸ್ತಕಗಳ ಜೊತೆ ಸೇರ್ಕೊಂಡ್ಬಿಟ್ಟಿತ್ತು. ಸರಿ ತಾಮ. ಅಮ್ಮ, ನೀನೇ ಒಂದು ಒಳ್ಳೆ ದಿನ ನೋಡು. ಅದೇ ದಿನಕ್ಕೆ ಬಾಸ್ ಒಪ್ಪಿಸ್ತೀನಿ, ಇವಳು ಮದುವೆ ಮಾಡ್ಬಿಡೋಣ. ಪುರೋಹಿತನೇ ಕರೆಸಿ ಕೇಳಿದ್ರೆ ಚೆನ್ನಾಗಿರ್ತಿತ್ತು ಕಣೋ. ಅದಾಮೇಲೆ ಈಗೊಂದು ಒಳ್ಳೆ ದಿನ ನೀನು ನೋಡು ಅಷ್ಟೇ. ಹೌದು, ಅದಕ್ಕೆ ನರಹರಿ ಹೇಳ್ತಾ ಇರೋದು ನಿಜ. ಮದುವೆ ಡೇಟ್ ಫಿಕ್ಸ್ ಆಗ್ಬಿಡ್ಬೇಕು. ಇವಳು ಆಟ ಆಡೋದಕ್ಕೆ ಯಾವ ಅವಕಾಶನೂ ಸಿಕ್ಕೂಡ್ದು. ಹೇಗಿದೆ ನನ್ನ ಮ್ಯಾಜಿಕ್ಕು? ಸೂಪರ್ ಅಂಜಲಿ, ನನಗೆ ಗೊತ್ತಾಗ್ದಾಗೆ ಮ್ಯಾಜಿಕ್ ಮಾಡಿಬಿಟ್ಟಿದ್ಯಾ. ಯು ಆರ್ ರಿಯಲಿ ಗ್ರೇಟ್ ಅಂಜಲಿ, ಗ್ರೇಟ್. ನೀನು ಬಂದ್ಯಾ? ಸಾಕ್ಷಿಯತ್ತೆನ ರಘು ಅಂಕಲ್ ಜೊತೆ ಮೀಟ್ ಮಾಡಿದ್ದೆ, ದೊಡ್ಡ ಅಡ್ವೆಂಚರ್ ಆಗೋಯ್ತು. ನಾವು ಹೋಲಿನೇ ಆಡೋಕ್ಕಾಗಲಿಲ್ಲ. ಈಗ ಚೆನ್ನಾಗಿ ಹೋಲಿ ಆಡೋಣ. ಅಯ್ಯೋ ಬಿಡು ಲಡ್ಡು ಅಣ್ಣ, ನಾನು ನಿನಗೇನೋ ಒಂದು ವಿಷಯ ಹೇಳಬೇಕು. ಏನು ವಿಷಯ ಅಂಜಲಿ? ಯಾಕೆ ಸಪ್ಪಾಗಿದ್ಯಾ? ಲಡ್ಡು ಅಣ್ಣ, ನಾನು ಸಾಕ್ಷಾತ್ಗೆ ಹೆಲ್ಪ್ ಮಾಡಿದ್ದೀನಿ ಅಂತ ದೊಡ್ಡಪ್ಪಂಗೆ ಅನುಮಾನ ಬಂದಿದೆ. ಅದಕ್ಕೆ ನನ್ನ ಮನೆ ಬಿಟ್ಟು ಓಡಿಸ್ತಾರಂತೆ. ಅವ್ರಿಗೆ ನಿನ್ನ ಮೇಲೆ ಅನುಮಾನ ಬಂದಿದ್ಯಾ? ಅದಕ್ಕೆ ಏನು ಮಾಡೋಕ್ಕಾಗುತ್ತೆ? ನೀನು ಹಿಡ್ಕೊಂಡು ಬಸ್ಗೆ ಓಡ್ಸೋಕ್ಕಾಗುತ್ತಾ? ಹೌದಲ್ವಾ, ನಾನು ಮತ್ತೆ ಬಿಟ್ಟಿದ್ದೆ. ಲಡ್ಡು, ಯಾರ ಜೊತೆ ಮಾತಾಡ್ತಿದ್ಯಾ? ಯಾರ ಜೊತೆನೂ ಇಲ್ಲ, ನಾನೇ ಮೋನೋ ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಓ, ಮೋನೋ ಆ್ಯಕ್ಟಿಂಗಾ? ಚೆನ್ನಾಗಿದೆ ಚೆನ್ನಾಗಿದೆ. ಹಾಗಾದರೆ ನಿನ್ನ ಈ ಮೋನೋ ಆ್ಯಕ್ಟಿಂಗ್ ಸ್ಕ್ರಿಪ್ಟ್ಗೆ ನಾನು ಹೇಳೋ ಒಂದು ಡೈಲಾಗ್ ಕೂಡ ಆ್ಯಡ್ ಮಾಡ್ಕೊ. ಹೇಳ್ಕೊಡ್ಲಾ? ಏನದು ದೊಡ್ಡಮ್ಮ? ಹೇಳ್ಕೊಡ್ತೀನಿ ಇರು. ಅನುಮಾನ ಬಂದಿರೋದು ಬೇರೆ ಯಾರ ಮೇಲೂ ಅಲ್ಲ, ಸಾಕ್ಷಿಯತೆಗೆ ಸಹಾಯ ಮಾಡ್ತಿದ್ದೀನಿ ಅಂತ ನನ್ನ ಮೇಲೆ. ಎಲ್ಲಿ ಹೇಳು ನೋಡೋಣ. ಅಂದರೆ
ದೊಡ್ಡಪ್ಪಂಗೆ ನನ್ನ ಮೇಲೆ ಅನುಮಾನ ಬಂದ್ಬಿಡ್ದ್ಯಾ? ಹೌದು ಕಣೋ ಲಡ್ಡು, ನಿಮ್ಮ ದೊಡ್ಡಪ್ಪ ತುಂಬ ಗರಂ ಆಗಿದ್ದಾರೆ. ನಿನ್ನೆ ಕೂಗ್ತಿದ್ದಾರೆ. ಅವರೇ ನಿನ್ನ ಹುಡ್ಕೊಂಡು ಬರೋದಕ್ಕೆ ಮುಂಚೆ ನೀನೇ ಅವ್ರ ಹತ್ರ ಹೋಗ್ಬಿಡು. ಅಂದ್ರೆ ದೊಡ್ಡಪ್ಪ ನನಗೆ ಹೊಡಿತಾರಾ? ಇಲ್ಲ ಲಡ್ಡು, ಅಲ್ಲಿ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಇರ್ತಾರೆ. ನಿನ್ಗೇನೂ ಆಗೋದಿಲ್ಲ. ನೀನು ಧೈರ್ಯವಾಗಿ ಹೋಗು. ಈ ಲಡ್ಡು ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದಾನೆ. ಆದರೆ ಅಂಜಲಿ ಬಗ್ಗೆ ನನಗೆಲ್ಲ ಗೊತ್ತು. ಆ ಅಂಜಲಿ ಖಂಡಿತ ಇಲ್ಲೇ ಎಲ್ಲೋ ಇದ್ದಾಳೆ. ಒಟ್ಟಿನಲ್ಲಿ ಇವತ್ತವಳು ಸಾಕ್ಷಿ ರಘುನ ಮೀಟ್ ಮಾಡೋ ಹಾಗೆ ಮಾಡಿಬಿಟ್ಲು. ಅವಳಿಗೆ ನಾನು ಹೇಗೆ ಥ್ಯಾಂಕ್ಸ್ ಹೇಳಿ? ದೊಡ್ಡಮ್ಮ ಏನ್ ಮಾಡ್ತಾ ಇದ್ದಾರೆ? ಹೌದು ಅಂಜಲಿ, ನೀನು ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ನಿನ್ಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು. ಹೆಲ್ಪ್ ಮಾಡಿದೆ ಅಂತ ದೊಡ್ಡವಂಗೆ ನನ್ನ ಸಿಟ್ಟು ಬರಲಿಲ್ಲ. ತುಂಬ ಥ್ಯಾಂಕ್ಸ್ ಗಣೇಶ, ತುಂಬ ತುಂಬ ಥ್ಯಾಂಕ್ಸ್. ಏಯ್ ನಿಜ ಬಗ್ಲ, ರಘು ತಾನೆ ಬೇರೆ ಬೇರೆ ವೇಷ ಹಾಕೊಂಡು ನಮ್ಮ ನೇಮಿಸ್ತಾ ಇದ್ದಿದ್ದು. ನಂಗೆ ನಿಜವಾಗ್ಲೂ ಏನೋ ಗೊತ್ತಿಲ್ಲ ದೊಡ್ಡಪ್ಪ. ಏಯ್ ದಿನ ಅಲ್ಲ ಅಲ್ಲೇ ಬಿದ್ದಿದ್ದೆ, ಗೊತ್ತಿಲ್ಲ ಅಂತ್ಯ. ಡೇಯ್ 4 ಬಾರ್ಸ್ರೆ ನಿಜ ಹ್ಯಾಕ್ ಆಗ್ತೀಯ ನೋಡ್ತಾ ಇರು. ಅಯ್ಯೋ ಅಮ್ಮ, ಬೇಗ ಬನ್ನಿ, ದೊಡ್ಡಪ್ಪನ ಸಾಯಿಸ್ಬಿಡ್ತಾರೆ. ಬಿಟ್ಬಿಡಿ ದೊಡ್ಡಪ್ಪ, ಬಿಟ್ಬಿಡಿ, ಬಿಡಿ 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 ದೊಡ್ಡಪ್ಪ. ಏ ನರಹರಿ, ಬಿಡ ಅವನ್ನ. ಹೀಗ ಹೊಡೆಯೋದು ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನೋ ಗತಿ? ಏ ಅಮ್ಮ ನೋಡು, ನಾನು ಅವ್ನು ಹೊಡಿತಾ ಇದೀನ, ಅವನೇ ನನ್ನ ಕೈ ಹಿಡ್ಕೊಂಡು ತಕ್ಕ ಕುಣಿತಾ ಇದ್ದಾನೆ. ಈಗ ಬಾರ್ಸ್ತೀನಿ ನೋಡು. ನಾನೇ ಮಹಾರಾಜ, ಯಾರಲ್ಲಿ? ಏನಪ್ಪ ನಿಮ್ಮ ಮಹಾಸ್ವಾಮಿ? ಛೇ, ನೀನಾ ಮೋಸಗಾರ. ನನಗೆ ನೂಡಲ್ಸ್ ಕೊಟ್ಟರೆ ನೀನು ಒಬ್ಬನೇ ತಿಂದಿದ್ಯಾ? ಏನು ಬೇಕಾಗಿಲ್ಲ, ಎಲ್ಲ ನಿನ್ನ ತಿನ್ಕೋ. ಇನ್ನೇನು ಬೇಕು ಮಹಾಪ್ರಭು? ರಾಜನರ್ತಕಿ ಜಿಲೇಬಿ ಅವರಿಂದ ಶೀಲಾ ಕಿ ಜವಾನಿ ಡ್ಯಾನ್ಸ್ ಮಾಡ್ಸೋಣ್ವೆ? ನನ್ನ ಆಡ್ಕೊಂಡ್ಯಾ? ಏನ್ ಮಾಡ್ತೀನಿ ನೋಡು. ಹೊಡಿಬೇಡಿ ಮಹಾಪ್ರಭು, ಹೊಡಿಬೇಡಿ.